ನಮ್ಮಲ್ಲಿ ಇಂಟರ್ನ್ಯಾಷನಲ್ ಶಟಲ್ ಕಾಕ್ ಪ್ಲೇಯರ್ ಕುಸುಮಾ ವಿಜಯಾನಂದ್ ಅಂತ 65 ವರ್ಷ ವಯಸ್ಸು. ಅವ್ರಿಗೆ ಎಡಗಡೆ ಮಂಡಿ ನೋವಿದೆ ಅಂತ ಬಂದಿದ್ರು. ಇವಾಗ ಇಂಜೆಕ್ಷನ್ಸ್ ಮೆಡಿಸಿನ್ಸ್ ಕೊಟ್ಮೇಲೆ 25% ಕಡಿಮೆ ಆಗಿದೆ. ಇದು ಸೆಕೆಂಡ್ ವಿಸಿಟ್. ಸೊ ಅವ್ರಿಗೆ ಮುಖ್ಯವಾಗಿ ಇರ್ತಕ್ಕಂಥ ಪ್ರಶ್ನೆ, ನಾನು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದೆ, ನನಗೆ ಇದು ಪೇಯ್ನ್ ಜಾಸ್ತಿ ಆಗಿದೆ, ಪೇಯ್ನ್ ಬಂತು, ಪೇಯ್ನ್ ಬಂದ್ಮೇಲೆ ಮತ್ತೆ ನೀನು ಆಟ ಆಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಆಟ ಆಡ್ಬೇಕಂತ ಮನಸ್ಸಲ್ಲಿ ಇಚ್ಛೆ ಇದೆ. ನಾನು ಆಟ ಆಡೋ ಥರ ಆಗ್ತೀನಾ ಮುಂಚೆ ಥರ 65 ವರ್ಷ ಆದರೂ ಅಂತ. ಬಟ್ ನಾವಿಲ್ಲಿ ಸಜೆಸ್ಟ್ ಮಾಡೋದೇನೆಂದರೆ, ಮೇಡಮ್ದು ಮಂಡಿ ನೋಡಿದರೆ ಅದು ಆಸ್ಟಿಯೋಆರ್ಥರೈಟಿಸ್ ಅಷ್ಟೊಂದಿಲ್ಲ, ಅಲ್ಲಿರೋದು ಸಿವಿಯರ್ ಆಸ್ಟಿಯೋಪೊರೋಸಿಸ್ ಇದೆ. ಆಸ್ಟಿಯೋಪೊರೋಸಿಸ್ ಬಂದ್ಬಿಟ್ಟು ಬಿಕಾಸ್ ಆಫ್ ಏನರಿಂದ ಆಗುತ್ತೆ ಅಂತಂದರೆ ಇನ್ಫ್ಲಮೇಟರಿ ಫುಡ್ಡು ಮತ್ತು ಬಿಕಾಸ್ ಆಫ್ ಹಾರ್ಮೋನ್ ಡಿಸ್ಟರ್ಬ್ ಆಗ್ತಕ್ಕಂಥ ಫುಡ್ಡಿಂದ ಆಗುತ್ತೆ. ಹಾರ್ಮೋನ್ ಡಿಸ್ಟರ್ಬ್ ಆಗೋದಕ್ಕಿರ್ತಕ್ಕಂಥ ಫುಡ್ಸ್ ಬಂದು ಸಕ್ಕರೆ, ರಿಫೈನ್ಡ್ ಆಯಿಲು ಮತ್ತು ಏನು ನಾವು ಈ ಫ್ಲೋರಿನೇಟೆಡ್ ಟೂತ್ ಪೇಸ್ಟ್ ಅದೆಲ್ಲ ಯೂಸ್ ಮಾಡ್ತೀವಿ, ಅದರಿಂದ ಆಗುತ್ತೆ. ಮತ್ತು ಮುಖ್ಯವಾಗಿ ಇನ್ಫ್ಲಮೇಟರಿ ಫುಡ್ ಅಂದರೆ ಏನಂತ ಕೇಳ್ತದೆ. ಇನ್ಫ್ಲಮೇಟರಿ ಫುಡ್ ಅಂದರೆ ಇದೆಲ್ಲ ನಾವು ಆಲ್ರೆಡಿ ಏನು ಹೇಳ್ತೀವಿ, ಸಕ್ಕರೆ, ಟೀ, ಕಾಫಿ, ಗೋಧಿ, ಮೈದಾ, ಚಪಾತಿ, ಅದೆಲ್ಲ. ನೀವು ಮಾಡ್ತಿರೋ ಮಿಸ್ಟೇಕ್ ಏನಂದ್ರೆ 80% ಮಾಡ್ತಾ ಇದ್ದೀನಿ, ಇನ್ನು 20% ಇನ್ನೂ ಮಾಡ್ತಾ ಇಲ್ಲ ಅಂತ. ನಾನು ಕಾಫಿ ತುಂಬಾ ಕುಡಿತಾ ಇದ್ದೆ. ಕಾಫಿ ಮ್ಯಾಕ್ಸಿಮಮ್ ಕುಡಿತಾ ಇದ್ದೆ. ಈವನ್ ಮಲ್ಕೊಳ್ಬೇಕಾದ್ರೆ ನಾನು ಕಾಫಿ ಕುಡಿದೇ ಮಲ್ಕೊಳ್ತೀನಿ. ಮಲ್ಕೋಬೇಕಾದ್ರೆ ನಿದ್ದೆ ಬರುತ್ತೆ, ಅದೊಂಥರ ಅಡಿಕ್ಷನ್ ಆಗುತ್ತೆ ಕಾಫಿ. ನಮ್ದು ಮಲೆನಾಡು, ಅವ್ರ ಮನೆ ಹಾಸನ, ಹಂಗಾಗಿ ಸ್ವಲ್ಪ ರೂಢಿ ಆಗ್ಬಿಟ್ಟು. ಇವ್ರದ್ದು ಪ್ರಶ್ನೆ ಬಂದು ಆಟ ಆಡಿರೋದ್ರಿಂದ ಈ ತರ ಆಗಿದೆಯಾ ಮಂಡಿ ಅಂತ. ಶಿ ಹ್ಯಾಸ್ ಪ್ಲೇಡ್ ಫಾರ್ ಇಂಡಿಯಾ ಅಂಡ್ ಆಲ್.